ಕೋಗಿಲು ಕ್ರಾಸ್ ಬಳಿ ನಡೆದಿರುವಂತಹ ಮನೆಗಳ ಡೆಮಾಲಿಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಪರ ವಿರೋಧ ಚರ್ಚೆಗಳಾಗ್ತಾ ಇದೆ. ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸದ್ದು ಮಾಡಿದೆ ಈ ವಿಚಾರ. ಕಾಂಗ್ರೆಸ್ ಹೈಕಮಾಂಡ್ ಕೋಪಕ್ಕೂ ಕೂಡ ಕಾರಣ ಆಗಿತ್ತು. ನಗರ ಜಿಲ್ಲಾಡಳಿತ ದಾಖಲೆಗಳು ಹೇಳ್ತಿವೆ ಅಕ್ರಮ ಅಂತೇಳಿ. 2 ವರ್ಷದಲ್ಲೇ ನಿರ್ಮಾಣ ಆಯ್ತಾ ಹಾಗಾದ್ರೆ ಮನೆಗಳು? ಕೋಗಿಲು ಲೇಔಟ್ ಮನೆಗಳೆಲ್ಲ ಅಕ್ರಮ ಅನ್ನೋದಕ್ಕೆ ಸಾಕ್ಷಿಗಳಿಲ್ಲಿದೆ. ನಗರ ಜಿಲ್ಲಾಡಳಿತದ ದಾಖಲೆಗಳು ಹೇಳ್ತಾ ಇದ್ದಾವೆ ಅಕ್ರಮ ವಾಸ್ತವ್ಯ ಅಂತ ಹೇಳಿ. 2023ರಲ್ಲಿ ಕ್ವಾರಿಯಲ್ಲಿ ಯಾವ ಮನೆ ಕೂಡ ಇರಲಿಲ್ಲ, ಇದೇ 2-3 ವರ್ಷದಿಂದ. ಆದ್ರೆ 2025ರಲ್ಲಿ ಇಷ್ಟು ಮನೆಗಳು ಹೆಂಗ್ರಿ ಸಾಧ್ಯ? ಕೋಗಿಲು ಕ್ರಾಸ್ನಲ್ಲಿ ಮನೆಗಳನ್ನ ಡೆಮಾಲಿಷ್ ಮಾಡಿದಾರಲ್ವಾ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸ್ಫೋಟಕವಾದಂತಹ ವಿಚಾರಗಳನ್ನ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ನೋಡಿ, ಇದೇ ಚಿತ್ರಗಳು ಹೇಳ್ತಾ ಇದ್ದಾವೆ. ಲೆಫ್ಟ್ ಸೈಡು 2023ರದು ನೋಡಿ, ಇಲ್ಲಿ ಕಲ್ಲು ಕ್ವಾರಿ ಇದೆ, ಅಲ್ಲಿ ಮನೆಗಳೇ ಇಲ್ಲ, ಅಲ್ಲಿ ಶೆಡ್ಡೇ ಇಲ್ಲ ಅಲ್ಲಿ. ಅದಾದ್ಮೇಲೆ ರೀಸೆಂಟ್ 2025 ಚಿತ್ರನ ನೋಡ್ತಾ ಇದ್ದೀವಿ. ಮನೆಗಳನ್ನ ಕಟ್ಕೊಂಡಿದ್ದಾರೆ ನೋಡಿ, ಅಲ್ಲೆಲ್ಲ ಬರೀ ಗಿಡಗಂಟೆಗಳು ಮಾತ್ರ ಬೆಳ್ಕೊಂಡಿತ್ತು 2023ರಲ್ಲಿ. 2 ವರ್ಷದಲ್ಲೇ ಇಷ್ಟು ಮನೆಗಳು ತಲೆ ಎತ್ತಿದಾದ್ರು ಹೇಗೆ? ನಾವು ಅಲ್ಲಿ ಬೀದಿಗೆ ಬಂದಿದ್ದಾರಲ್ಲ ಬಡವರು, ಅವರ ವಿರೋಧ ಇಲ್ಲ ನಾವು, ಅಥವಾ ಅವ್ರು ಮಾಡಿದೆ ಸರಿ ಅಧಿಕಾರಿಗಳು ಅಂತ ನಾವು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ. ಬೀದಿಗೆ ಬಂದಿದ್ದಾರೆ, ಅವ್ರಿಗೆ ಅನ್ಯಾಯ ಆಗಿದೆ. ಆದರೆ ಇದಕ್ಕೆಲ್ಲ ಯಾರು ಕಾರಣ? ರಾಜಕೀಯ ಕೈವಾಡ ಏನಾದರೂ ಇರಬಹುದಾ? ಭೂಮಾಫಿಯಾ ಕೈವಾಡ ಇರಬಹುದಾ? ಜಿಲ್ಲಾಡಳಿತದ ದಾಖಲೆಗಳು ಹೇಳ್ತಾ ಇದ್ದಾವೆ ಅಕ್ರಮ ವಾಸ್ತವ್ಯದ ರಹಸ್ಯವನ್ನ. ಈ ಫೋಟೋಗಳೇ ಸಾಕು ನಮಗೆ. 2 ವರ್ಷದಲ್ಲಿ ನಿರ್ಮಾಣ ಆಗ್ಬಿಡ್ತಾ ಹಾಗಾದ್ರೆ ಎಲ್ಲ ಕಟ್ಟಡಗಳು, ಮನೆಗಳು. ಇಲ್ಲಿ ಯಾರು ಇವರಿಗೆ ಮನೆ ನಿರ್ಮಾಣ ಮಾಡ್ಲಿಕ್ಕೆ ಹೇಳಿದಂಥವ್ರು? ಇದೇ ಅಧಿಕಾರಿಗಳು ಅಥವಾ ರಾಜಕಾರಣಿಗಳು? ಕೇವಲ ವೋಟ್ ಬ್ಯಾಂಕ್ ಮಾತ್ರ ಬಳಸಿಕೊಂಡ್ರ? ಅಲ್ಲಿರುವಂಥ ನಿವಾಸಿಗಳು ಹೇಳ್ತಿದ್ದಾರೆ ಇಲ್ಲ, ನಾವು 30 ವರ್ಷಗಳಿಂದ ಇಲ್ಲೇ ಇದ್ದೀವಿ ಅಂತ. ಇದೇ 2 ವರ್ಷದ ಹಿಂದಿನ ಫೋಟೋಗಳು ಹೇಳ್ತಾ ಇದೆ ಅಲ್ಲಿ ಕಲ್ಲು ಕ್ವಾರಿ ಇತ್ತು ಅಂತೇಳಿ. ಹಾಗಾದ್ರೆ ಇಲ್ಲಿ ದಾಖಲೆಗಳ ಪ್ರಕಾರ ನಾವು ಮಾತಾಡೋದಾದ್ರೆ ಇವು ಅಕ್ರಮ ಮನೆಗಳಾಗಿದ್ವು, ದಾಖಲೆಗಳಿರಲಿಲ್ಲ, ಅದು ಸರ್ಕಾರಿ ಜಾಗ, ಅಲ್ಲಿ ಕಲ್ಲು ಕ್ವಾರಿ ಇತ್ತು. ಬಟ್ ಈ ಬಡವರ ಜೊತೆ ಚೆಲ್ಲಾಟ ಆಡಿದ್ರ ಅನ್ನೋದು ಅನುಮಾನ ಈಗ. ಕೋಗಿಲು ಕ್ರಾಸ್ನಲ್ಲಿ ಮನೆಗಳ ಡೆಮಾಲಿಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಗಿಲು ಕ್ರಾಸ್ಗೆ ಡಿಸಿಎಂ ಹಾಗೆ ಡಿಕೆಶಿ ಜಿಲ್ಲಾಧಿಕಾರಿಗಳು ಭೇಟಿಯನ್ನ ಕೊಟ್ಟಿದ್ದಾರೆ. ಸ್ಥಳ ಪರಿಶೀಲನೆ ನಡೆಸ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಕೋಗಿಲು ಕ್ರಾಸ್ನಲ್ಲಿ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಡಿಸಿ ಭೇಟಿಯನ್ನ ಕೊಟ್ಟಿದ್ದಾರೆ. ಬಹುಶಃ ಡಿಕೆ ಶಿವಕುಮಾರ್ ಹೋಗ್ತಾ ಇರಲಿಲ್ಲ, ಆದರೆ ಅಲ್ಲಿಂದ ಬಂತು, ಹೈಕಮಾಂಡ್ನಿಂದ ಒಂದು ಸಂದೇಶ ಬಂತು. ಕೂಡಲೇ ಅವರ ಕಷ್ಟವನ್ನು ಕೇಳಿ ಡ್ಯಾಮೇಜ್ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಹೇಳಿ. ಹಾಗಾಗಿನೇ ಡಿಸಿಎಂ ಡಿಕೆ ಶಿವಕುಮಾರ್ ಅಲರ್ಟ್ ಆಗಿ ಸ್ಥಳಕ್ಕೆ ಹೋಗಿದ್ದಾರೆ. ಜಿಲ್ಲಾಧಿಕಾರಿಗಳು ಕೂಡ ಇದ್ದಾರೆ, ಕೆಲವೊಂದಿಷ್ಟು ಮಾಹಿತಿಗಳನ್ನು ಪಡೆದುಕೊಳ್ತಾ ಇದ್ದಾರೆ. ನೋಡ್ಬೇಕೀಗ ಅಲ್ಲಿನ ನಿರಾಶ್ರಿತರಿಗೆ, ಬೀದಿಗೇನು ಬಂದಿದ್ದಾರೆ ಅವರಿಗೆ ಯಾವ ಭರವಸೆಯನ್ನು ಕೊಡ್ತಾರೆ ಅಂತ ಹೇಳಿ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ರು, ಅಲ್ರಿ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಕೊಂಡ್ರೆ ಸುಮ್ಮನೆ ಇರಬೇಕಾ ನೋಡಿಕೊಂಡು ಅಂತ. ನಮ್ಮ ಕಸದ ಪಿಟ್ಟು ಹಿಂದೆ ಏನಿತ್ತು, ಕ್ವಾರಿ ಪಿಟ್ಟು, ಈ ಜಾಗನ ಒಂದು 9-10 ವರ್ಷದಿಂದನೇ ಇದನ್ನ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ವಿಚಾರಕ್ಕೆ ಸರ್ಕಾರ ಕೊಟ್ಟಿತ್ತು. ಇವರೆಲ್ಲ ಹೊಸದಾಗಿ ಬಂದು ಈಗ ನನ್ನ ಹತ್ರ ಎಲ್ಲ ಇಮೇಜಸ್ ಎಲ್ಲ ಇದೆ, ಗೂಗಲ್ ಇಮೇಜಸ್ ಎಲ್ಲ ಇದೆ. ರಾತ್ರಿ ಕೆಲವರೆಲ್ಲ ಬಂದು ಹಾಕೊಂಡಿದ್ದಾರೆ. ಕೆಲವರೆಲ್ಲ ವೋಟರ್ ಲಿಸ್ಟ್ ಇದೆ, ಅಕ್ಕಪಕ್ಕದಲ್ಲಿ ವೋಟರ್ ಲಿಸ್ಟ್ ಇದೆ. ಈ ಜಾಗಕ್ಕೆ, ಸರ್ಕಾರಿ ಜಾಗಕ್ಕೆ ಯಾರು ವೋಟರ್ ಲಿಸ್ಟ್ ಕೊಡಕ್ ಹೋಗಲ್ಲ. ಸೊ ಇಲ್ಲಿ ಬಂದು ಹಾಕಿದ್ದಾರೆ, ಇವ್ರಿಗೆ ತಿಳಿಸಿದ್ದಾರೆ ತೆಗಿತೀವಿ ಅಂತ. ಅವರು ನಮ್ಗಿಲ್ಲೇ ಕನ್ಫರ್ಮ್ ಮಾಡ್ಕೊಡಿ ಅಂತ ಕೂಡ ಕೆಲವರೆಲ್ಲ ಅರ್ಜಿ ಕೊಟ್ಟಿದ್ದಾರೆ, ಕೇಳಿದ್ದಾರೆ. ಇದು ರೆಗ್ಯುಲರ್ ಆಗಿ ನಡೀತದೆ. ಸ್ಥಳೀಯ ಶಾಸಕರು ಕೂಡ ಇದ್ರ ಗಮನಕ್ಕೆ ತಂದು ಅವರು ಕೂಡ ಇಲ್ಲಿ ಮಾತಾಡಿದ್ದಾರೆ. ಅವರು ಇದನ್ನ ನಾವು ಈ ರೀತಿ ರೆಗ್ಯುಲೈಸ್ ಮಾಡಕ್ ಆಗಲ್ಲ ಇಲ್ಲಿ ಅಂತ ತಿಳಿಸಿದ್ದಾರೆ. ಯಾಕೆಂದ್ರೆ ಇಲ್ಲಿ ನೀವು ನೋಡಿದ್ರಲ್ಲ, ಲೀಚೆಟ್ ಪಿಟ್ಟು ಗುಂಡಿ, ಕಸದ ಗುಂಡಿ ಎಲ್ಲ ಇತ್ತು, ಅದ್ರ ಮೇಲೆಲ್ಲ ಕಟ್ಕೊಂಡಿದ್ದಾರೆ.
ಆರೋಗ್ಯ ದೃಷ್ಟಿ ಸರಿ ಇಲ್ಲ ಅಂತ ಹೇಳಿದ್ದಾರೆ. ಇದು ಕೆಲವರೆಲ್ಲ ರಾಜಕೀಯ ಬೆರೆಸ್ತಾ ಇದ್ದಾರೆ. ಇದಕ್ಕೆ ರಾಜಕೀಯ ಎಲ್ಲ ಬೆರೆಸ್ತಾ ಇದ್ದಾರೆ. ಕೇರಳ CM ಆದಿಯಾಗಿ ಕೆಲವರು ಕಮ್ಯುನಿಸ್ಟ್ ಅವರು ಪಾಪ ಎಲೆಕ್ಷನ್ ಸೋತೋಗ್ಬಿಡ್ತಾ ಇದೀವಿ ಅನ್ನೋ ಒಂದು ಭಯದಿಂದ ಮೈನಾರಿಟೀಸ್ಗೆ ಸಿಂಪತಿ ತೋರಿಸಲಿಕ್ಕೆ ಹೇಳ್ತಾ ಇದ್ದಾರೆ. ಕೋಗಿಲು ನಮ್ಮ ಕಸದ ಪಿಟ್ಟು ಹಿಂದೆ ಏನಿತ್ತು ಕ್ವಾರಿ ಪಿಟ್ಟು, ಈ ಜಾಗನ ಒಂದು 9-10 ವರ್ಷದಿಂದನೇ